ಎಲ್ಲ ನನ್ನ ಪ್ರೀತಿಯ ನಮ್ಮ ಕರ್ನಾಟಕದ ನನ್ನ ಬಂಧು ಮಿತ್ರರಿಗೆ ಆತ್ಮೀಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹೋಮ್ ಆಫ್ ಹೋಮ್ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಭದ್ರಾವತಿ ಬೊಮ್ಮನಕಟ್ಟೆ ತಿಮ್ಮಾಪುರ ರಸ್ತೆಯಲ್ಲಿ ಇರುವಂತಹ ಒಂದು ಆಶ್ರಮ ಆಗಿದೆ. ನೋಡ್ರಿ ಪ್ರಿಯರೇ, ಈ ತಾಯಿ ಬೆಂಗಳೂರಿಂದ ಪಾಪ ಇವ್ರ ಮಗಳು ಶಿವಮೊಗ್ಗದಲ್ಲಿದ್ದಾರೆ ಅಂತ ಹೇಳಂದು ಹುಡುಕೊಂಡು ಪಾಪ ಬಂದಿದ್ದಾರೆ. ಅವ್ರ ಮಗಳು ಎಲ್ಲಿದ್ದಾರೆ ಅಂತ ಹೇಳಂದು ಸಹ ಗೊತ್ತಿಲ್ಲ ಅವರಿಗೆ. ಒಂದು 10 ವರ್ಷದ ಹಿಂದೆ ಬಂದು ಅವ್ರೇನು ನೋಡಿದ್ರಂತೆ. ಈಗ ಬಂದಾಗ ಅವರಲ್ಲಿ ಇಲ್ಲ. ಅವರು ಇನ್ಫೆಕ್ಷನ್ ಎಲ್ಲಿ ಹೋಗಿದಾರೋ ಅಂತೂ ಗೊತ್ತಿಲ್ಲ. ಪಾಪ ಇವರೆಲ್ಲ ಹುಡುಕಾಡಿ ಮತ್ತೆ ನಮ್ಮ ಸಂತೋಷಣ್ಣ ಅವರು ಪಾಪ ಅವರು ಇಲ್ಲಿ ದೇವಸ್ಥಾನದ ಬಳಿಯಲ್ಲಿ ಕೂತಿರುವಾಗ ಈ ಒಂದು ಸಣ್ಣ ಮನೆ ಈ ಅಜ್ಜಿ ಜೊತೆಗೆ ತಾಂಬಂದು ಬಿಟ್ಟು ಒಂದು ಸೇಪನ್ನ ಮಾಡಿದ್ದಾರೆ. ದಯವಿಟ್ಟು ಅವರಿಗೆ ನನ್ನ ಆತ್ಮೀಯಪೂರ್ವಕವಾದ ಧನ್ಯವಾದನ ಸಲ್ಲಿಸ್ತೇನೆ. ಸಂತೋಷಣ್ಣ, ಒಳ್ಳೆ ಕೆಲಸ ಮಾಡಿದ್ದೀರಿ. ಯಾಕಂದ್ರೆ ಇಂಥ ನಿರಾಶ್ರಿತರು ಎಲ್ಲೇ ನಿಮ್ಮ ಕಣ್ಣಿಗೆ ಬಿದ್ದರೂ ಸಹ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಿದ್ಕೆ ನಿಮಗೆ ನಾನು ಕೋಟಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಎಷ್ಟೋ ಜನ ಬೀದಿಯಲ್ಲಿ ಇರೋರನ್ನ ನೋಡ್ಕೊಂಡ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಆದ್ರೆ ನೀವು ಈ ಅಮ್ಮನ ನೋಡ್ಬಿಟ್ಟು ಒಂದ್ ಕಡೆ ನೀವು ಶೇಪ್ ಮಾಡಿ ಇಟ್ಟಿದ್ದೀರಿ. ತುಂಬಾ ನಿಮ್ಗೆ ಆಶೀರ್ವಾದ ಕೊಡ್ತಾರೆ ಇದ್ದವ್ರು. ಯಾಕಂದ್ರೆ ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಷ್ಟೋ ಜನ ನಾನು ನೋಡಿರೋ ಪ್ರಕಾರವಾಗಿ ಎಷ್ಟೋ ಜನ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ರು ಪಾಪ ಏನು ದಿಕ್ಕಿಲ್ದೆ ಬಂದಿರ್ತಾರೆ. ಅವರಿಗೆ ಒಂದು ಸೇಪನ್ನ ಮಾಡೋದನ್ನ ಬಿಡ್ತಾರೆ. ಯಾಕಂದ್ರೆ ಅವ್ರ ಮೈ ಮೇಲೆ ಕೆಲವೊಬ್ರು ಚೆನ್ನಾಗಿರ್ತಾರೆ, ಇನ್ ಕೆಲವೊಬ್ರು ಸ್ವಲ್ಪ ಬಟ್ಟೆ ಎಲ್ಲ ಚಪಾಟಿ ಆಗಿರುತ್ತೆ ಅಂತ ನೋಡ್ಬಿಟ್ಟು ದೂರ ಹೋಗ್ಬಿಡ್ತಾರೆ. ಯಾಕಂದ್ರೆ ಅದನ್ನ ನಾವು ನೋಡಿ ನಾವು ದೂರ ಹೋಗಲ್ಲ. ಯಾಕಂದ್ರೆ ನಾವು ಮಾಡ್ತಿರೋದು ಅದೇ ಸೇವೆ ಆಗಿದೆ. ದಯವಿಟ್ಟು ಈ ರೀತಿ ಎಲ್ಲೇ ನಿಮಗೆ ಜನ ಕಂಡ್ರು ಸಹ ನಮ್ಮ ಫೋನ್ ನಂಬರ್ ಇರುತ್ತೆ. ಮತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ ನಮ್ದೇ ಆದ ಒಂದು ಹೋಮ್ ಆಫ್ ಹೋಮ್ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ ಒಂದು ಚಾನಲ್ ಇದೆ. ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದನ್ನ ಲೈಕ್ ಮಾಡಿ ಮತ್ತೆ ಈ ನೋಡಿರುವಂತ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಯಾಕಂದ್ರೆ ಈ ತಾಯಿಯನ್ನ ಇವ್ರ ಕುಟುಂಬಕ್ಕೆ ಸೇರಿಸುವಂತ ಒಂದು ಜವಾಬ್ದಾರಿಯನ್ನ ನಾನು ತಗೊಳ್ತಾ ಇದ್ದೇನೆ. ದಯವಿಟ್ಟು ಇವ್ರ ಕಡೆ ಯಾರೇ ಇದ್ರು ಸಹ ನೀವು ನನ್ನ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ದಯವಿಟ್ಟು ನನ್ನ ಹತ್ರ ಬಂದು ಇವರನ್ನ ನೀವು ಕರ್ಕೊಂಡು ಹೋಗ್ಬೋದು. ಯಾಕಂದ್ರೆ ನೋಡಿ ಪಾಪ ತುಂಬಾ ಹುಡುಕಾಡಿ ತುಂಬಾ ಸುಸ್ತಾಗಿ ಒಂದು ಕಡೆ ಪಾಪ ಅವರಿಗೆ ಸೇಫ್ ಮಾಡಿ ಇಟ್ಟಿದ್ದಾರೆ. ನೀವು ಏನೇ ಟ್ಯಾಂಕ್ಸ್ ಹೇಳಿದ್ರು ನಮ್ಮ ಸಂತೋಷ್ ಅಣ್ಣರಿಗೂ ಮತ್ತೆ ನಮ್ಮ ಮೇಡಮ್ ಅವ್ರಿಗೆ ನೀವು ಧನ್ಯವಾದವನ್ನ ಸಲ್ಲಿಸ್ರಿ. ನಾನು ಹೇಳೋದಪ್ಪ, ಈ ದಿನದಲ್ಲಿ ಪಾಪ ಈ ಅಮ್ಮ ಬಂದಿರೋ ತುಂಬಾ ಕಷ್ಟ ಇದೆ. ಆದ್ರೆ ಅವ್ರ ಪಾಪ ಎಲ್ಲಿಂದ ಬಂದ್ರು ಏನ್ ಮಾಡಿದ್ರು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಮತ್ತೆ ಶುಗರ್ ಇದೆ ಮತ್ತೆ BP ಕೂಡ ಇದೆ. ಅವ್ರ ಪಾಪ ಎಲ್ಲ ಟ್ಯಾಬ್ಲೆಟ್ ಎಲ್ಲ ತುಂಬಾ ಟ್ಯಾಬ್ಲೆಟ್ ಎಲ್ಲ ಇದೆ. ಅವ್ರ ಜವಾಬ್ದಾರಿ ಏನಿದ್ರು ಅವ್ರು ಇರೋ ತನಕ ಅವ್ರ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ದಯವಿಟ್ಟು ಅವರಿಗೆ ನಾನು ಸೇಫ್ ಆಗಿ ಇಟ್ಟಿರ್ತೀನಿ. ನೀವು ಯಾರೇ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು ಸಹ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇವರನ್ನ ನೀವು ಕರ್ಕೊಂಡು ಹೋಗ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ನೀವು ಇವ್ರ ಜೊತೆ ಹೋಗ್ತೀರಲ್ಲಮ್ಮ, ಖುಷಿಯಾಗಿ ಹೋಗ್ತೀರಾ? ಏನು ಅಭ್ಯಂತರ ಏನು ಇಲ್ಲ? ಇವಾಗ ಆರಾಮಾಗಿ ಖುಷಿಯಾಗಿ ರಾಜೀವ್ ಅಣ್ಣರ ಜೊತೆಗೆ ಆರಾಮಾಗಿ ಹೋಗ್ಬೋದು. ಏನಮ್ಮ, ಮಗ ಅನ್ಕೊಳ್ಳಿ, ನಿಮ್ ಮಗ ಅನ್ಕೊಳ್ಳಿ, ಆಯ್ತಾ? ಏನೇ ಒಂದು ಸಮಸ್ಯೆ ಬಂದು ಅಜ್ಜಿ ಮಾತ್ರ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನೀವು ಚೆನ್ನಾಗಿ ನೋಡ್ಕೊಳ್ರಿ. ನೋಡಿ ಪ್ರಿಯರೇ, ಇವ್ರ ಹತ್ರ ಇದ್ದಿದ್ದು ಒಂದು ಸ್ವಲ್ಪ ಪೂಜೆ ಸಾಮಾನನ್ನ ಸಹ ಈ ತಾಯಿಗೆ ನಾನು ಇಲ್ಲಿದ್ದಕ್ಕೆ ನಾನು ಈ ತಾಯಿಗೆ ನಾನು ದಾನವಾಗಿ ಕೊಡ್ತಾ ಇದ್ದೀನಿ. ಇದನ್ನ ಇಟ್ಕೊಂಡು ನೀವು ಪೂಜೆ ಮಾಡಿ ಅಂತ ಹೇಳಂದು ಇವ್ರ ಕೈಗೆ ಒಪ್ಪಿಸ್ತಾ ಇದಾರೆ. ಇದಿಷ್ಟೇ ಇವರ ಒಡವೆ. ಮತ್ತೆ ಇದೇನ್ ಬಂಗಾರದಲ್ಲ. ಮತ್ತೆ ಇದು ತಾಮ್ರನ ಇತ್ತಾಳೆ ಅಲ್ಲ, ಇತ್ತಾಳೆ, ಪ್ಯೂರ್ ಇತ್ತಾಳೆ. ಪಾಪ ಅವ್ರು ಕೊಡ್ತಾ ಇದಾರೆ ಸುಮ್ನೆ ಅಲ್ಲಿ ಇಲ್ಲಿ ಮಾರೋದಕ್ಕೆ. ಅವ್ರ ಖುಷಿಗೆ ಅವ್ರು ಕೊಡ್ತಾ ಇದಾರೆ. ಮಾರಿದ್ರೆ ಸುಮ್ನೆ ಅನ್ಯಾಯವಾಗಿ ಹೋಗುತ್ತೆ. ಹಾಗಾಗಿ ನಾನು ದಾನವಾಗಿ ಕೊಡ್ತೀನಿ ಅಂತ ಕೊಡ್ತಾ ಇದಾರೆ. ಇವ್ರು ಒಳ್ಳೆ ಮನಸ್ಸಿಗೆ ನಾವು ಮೆಚ್ಚಬೇಕಾಗಿದ್ದೆ. ದೇವ್ರು ಇವ್ರನ್ನ 100 ವರ್ಷ ನಮ್ ಜೊತೆ ಇರೋ ತರ ದೇವ್ರು ಇವ್ರನ್ನ ಆಶೀರ್ವದಿಸ್ಲಿ. ಮತ್ತೆ ಇವ್ರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಾನು ನಮ್ಮ ತಾಯಿಗಿನ ಹೆಚ್ಚಾಗಿ ನಾನು ನೋಡ್ಕೊಳ್ತೀನಿ. ಆ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ದಯವಿಟ್ಟು ನೀವು ನೋಡಿದವರು ಸುಮ್ಮನೆ ಇರಬೇಡಿ. ಎಂತೆಂತ ವಿಡಿಯೋಗಳನ್ನೇ ನೋಡ್ತೀರಿ, ಎಂತೆಂತ ಕೆಟ್ಟ ವಿಡಿಯೋಗಳನ್ನೆಲ್ಲ ನೋಡ್ತೀರಿ, ಅವಕ್ಕೆಲ್ಲ ಒಂದು ಶೇರ್ ಮಾಡ್ತೀರಿ, ಒಂದು ಲೈಕ್ ಮಾಡ್ತೀರಿ. ದಯವಿಟ್ಟು ಇಂಥ ವಿಚಾರಕ್ಕೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ಬೇರೆ ಕಡೆ ಸೆಂಡ್ ಮಾಡಿ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಯಾಕಂದ್ರೆ ಒಬ್ಬರಿಂದ ಒಬ್ರು ಸಹಾಯ ಮಾಡಿದ್ರೆ ಇಂಥ ಎಷ್ಟೋ ಜನರ ಜೀವನ ನಡೀತದೆ. ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ನಿರಾಶ್ರಿತರಿದ್ದಾರೆ. ಆದ್ರೆ ಈ ರೀತಿ ಯಾರಿಗೂ ಆಗ್ಬಾರ್ದು. ದಯವಿಟ್ಟು ನಿಮ್ಮ ತಂದೆ ತಾಯಿನ ನಿಮ್ಮ ಮನೆಯಲ್ಲಿ ಆದಷ್ಟಕ್ಕೂ ನೀವು ಒಂದು ಸ್ವಚ್ಛತೆಯಿಂದ ಒಂದು ಒಳ್ಳೆ ರೀತಿಲಿ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳಿ. ಯಾವುದೇ ರೀತಿಲಿ ಈ ರೀತಿ ಬೀದಿಗೆ ಬಿಡಬೇಡಿ. ದಯವಿಟ್ಟು ಈ ರೀತಿ ಬೀದಿಗೆ ಬಿಡಬೇಡಿ. ಹಾಗೇನಾದ್ರು ಬಿಡ್ಬೇಕನ್ನ ನಿಮಗೇನೋ ಮನ್ಸು ಬಂತಂದ್ರೆ ನಮ್ಮ ನಂಬರಿಗೆ ಕಾಲ್ ಮಾಡಿ. ನಾವು ದಯವಿಟ್ಟು ಬಂದು ನಿಮ್ಮ ಮನೆಗೆ ಬಂದು ನಾವು ಅವ್ರನ್ನ ರಿಸೀವ್ ಮಾಡ್ಕೊಂಡ್ಬರ್ತೀವಿ. ಈ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ರೀತಿ ಯಾರಿಗೂ ಮಾಡಬೇಡಿ. ಇವ್ರ ಕಡೆ ಯಾರೇ ಇದ್ರು ಸಹ ಬಂದು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಇವ್ರ ಮಗನ ಚೆನ್ನಾಗಿ ನೋಡ್ಕೊಳ್ಳಿ. ಇವರು ಅಮ್ಮ ನಿಮ್ದು ಉಡುಪಿಲಿ ಇದಾರ ಮಗಳು? ಉಡುಪಿಲಿದಾರಂತೆ. ಮತ್ತೆ ಇಲ್ಲಿ ಶಿವಮೊಗ್ಗದಲ್ಲಿ ಕೂಡ ಇದಾರೆ ಅಂತ ಪಾಪ ಬಂದಿದ್ದಾರೆ. ಅವರಿಗೆ ಅವ್ರ ಮಕ್ಕಳು ಸಿಕ್ಕಿಲ್ಲ. ಇವತ್ತು ಅವ್ರು ನಮ್ಮ ಕೈ ಸಿಕ್ಕಿದ್ದಾರೆ. ಹಾಗಾಗಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿದ್ರು ಈ ವಿಡಿಯೋನ ಶೇರ್ ಮಾಡಿ. ಅಮ್ಮ ನೀವು ಮಾತಾಡಿ.
ಎಲ್ಲೇ ಇದ್ರು ನಮಗೆ ನಮ್ಗೆಲ್ಲ ಇದ್ರು ಸಹಕಾರ ಮಾಡಿ. ಸಹಕಾರ ಮಾಡಿ. ಅಣ್ಣ ನಿಮ್ಮ ನಂಬರ್ ಹೇಳ್ಬಿಡಿ. ನಮ್ಮ ನಂಬರ್ 8951271812. ಈ ನಂಬರ್ಗೆ ನೀವು ಯಾರಾದರೂ ಕಾಲ್ ಮಾಡ್ಬೋದು. ಯಾಕಂದರೆ ನಿಮಗೆ ನಾನು ಕೆಳಗಡೆ ಲಿಂಕಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಈ ನಂಬರನ್ನು ಹೇಳಿದಿರಲ್ಲ, ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ದಯವಿಟ್ಟು ಬಂದು ಇವರನ್ನು ರಿಸೀವ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನೀನು ಆಟ ಓಡಿಸ ನಮ್ಮ ಮಗನಿಗೆ ಕೊಡು ಮಕ್ಕಳಾಗಿ ಅಲ್ಲ ದೇವ್ರು ಒಳ್ಳೆ. ನೀನ್ ಎಲ್ಲಿರ್ತೀಯ ಅಜ್ಜಿ? ನಂಬರ್ ಕೊಟ್ಟಿದ್ದಾರೆ, ನಾನು ಬಂದು ನೀನ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ. ಆಯ್ತಮ್ಮ, ಎಲ್ಲಿ ನಿಮ್ಮ ಮೆಡಿಸಿನ್ ಅವೆಲ್ಲ ಹಾಕೊಳ್ಳಿ. ಭದ್ರಾವತಿ